ಧಾರಾಕಾರ ಮಳೆಯಿಂದ ಉತ್ತರ ಕನ್ನಡ ಭಾಗದ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದರಿಂದ ಸುಮಾರು 10 ಮಂದಿ ಸಾವಿಗೀಡಾಗಿದ್ದಾರೆ. ಗುಡ್ಡಗಳ ಅಡಿ ಸಿಗಾಕೊಂಡಿದ್ರು. ಅವ್ರನ್ನ ರಕ್ಷಣಾ ಒಂದು ಕಾರ್ಯಾಚರಣೆ ಮಾಡೋದರ ಮುಖಾಂತರ ಮೃತದೇಹಗಳನ್ನು ಹುಡುಕಲಾಯಿತು. ಇನ್ನು ಈ ಭೂಕುಸಿತ ಪ್ರದೇಶಕ್ಕೆ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಶಿರೂರು ಗುಡ್ಡ ಕುಸಿತದಲ್ಲಿ ಕಾಣೆಯಾದ ಜಗನ್ನಾಥ ಜಟ್ಟಿನಾಯ್ಕ ಮಕ್ಕಳಿಗೆ ಸಾಂತ್ವನ ಹೇಳಿದ್ರು. ಇನ್ನು ಎಚ್.ಡಿ.ಕೆನ ಭೇಟಿಯಾದ 3 ಮಕ್ಕಳು ನಮ್ಮ ಅಪ್ಪನನ್ನ ಹುಡುಕೊಡಿ ಅಂತ ಮನವಿ ಮಾಡಿದ್ರು. ಇದರೊಟ್ಟಿಗೆ ಮಾತಾಡಿದ ಎಚ್.ಡಿ.ಕೆ 3 ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಸಚಿವರಾದಂತಹ ಕುಮಾರಸ್ವಾಮಿ ಅವರು ಭೇಟಿಯಾಗಿರುವಂಥದ್ದು. ಸರ್, ಭೇಟಿಯಾದಾಗ ಅವರು ಉದ್ಯೋಗದ ಆಕಾಂಕ್ಷೆ ಬಗ್ಗೆ ನೀವು ಕೇಳಿರುವಂಥದ್ದು ಏನಂದ್ರೆ? ಸರ್, ಉದ್ಯೋಗದ ಒಂದು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಜಗನ್ನಾಥ್ ನಾಯ್ಕ ಅವರಿಗೆ 3 ಜನ ಮಕ್ಕಳಿದ್ದಾರೆ ಸರ್. ಅವರಿಗೆ ಈ 3 ಮಕ್ಕಳಲ್ಲಿ ಒಂದು ಹಿರಿಯ ಮಗಳು ಮಾತ್ರ ಮದುವೆ ಮಾಡಿದ್ದಾರೆ. ನಾನು ಆ ಮನೆ ಅಳಿಯ ಸರ್. ಮತ್ತು ಅವರಿಗೆ ಪತ್ನಿ ಇದ್ದಾರೆ. ಇಲ್ಲಿ ಒಂದು ಮನೆಯ ಆಧಾರ ಸ್ತಂಭವಾದಂಥ ಜಗನ್ನಾಥ್ ನಾಯ್ಕರವರು ಕಣ್ಮರಿಯಾಗಿ 5 ದಿನ ಆಯಿತು. ಇನ್ನು ಅವರು ಬದುಕಿದಾರೋ ಅಥವಾ ಜೀವಂತ ಇಲ್ವೋ ಎನ್ನುವಂಥದ್ದು ಇಲ್ಲಿವರೆಗೆ ಏನೂ ತಿಳಿದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಈಗಾಗಲೇ ಬಂದಿದ್ದರು. ಮತ್ತು ಅವರಲ್ಲಿ ಕೂಡ ಮನವಿ ಮಾಡಿಕೊಂಡಾಗ ಅವರು ಈ ಫ್ಯಾಮಿಲಿ ಏನು ಹೇಳ್ತಿದ್ದಾರೆ, ತಮ್ಮ ತಂದೆಯನ್ನು ಹುಡುಕಿ ಕೊಡಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಸಾಹೇಬರು ಹೇಳಿದ್ದಾರೆ, ಉದ್ಯೋಗ ಇಬ್ಬರು ಹೆಣ್ಮಕ್ಳಿಗೆ ಉದ್ಯೋಗ ಕೊಡಿಸುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಇವರು ಜಗನ್ನಾಥ್ ನಾಯ್ಕರು ಸರ್, ಈಗ ಏನಾಗಿದೆ ಅಂದರೆ ನಿಜವಾಗಿ ಸರ್ ಮಾಧ್ಯಮದವರು ಒಂದು ತಪ್ಪು ಮಾಹಿತಿ ಹೋಗಿದೆ. ನಿಜವಾಗಿ 2 ಕುಟುಂಬ ಸರ್. ಅಂದರೆ ಲಕ್ಷ್ಮಣ್ ನಾಯ್ಕ ಮತ್ತು ಶಾಂತಿ ನಾಯ್ಕ ಆ ದಂಪತಿಗಳಿಗೆ 2 ಮಕ್ಕಳಿದ್ರು. ಆ ಮಕ್ಕಳು ಲಕ್ಷ್ಮಣ್ ನಾಯ್ಕ ಏನಿದ್ದಾರೆ ಸರ್, ಅವರು ಈ ಹುಡುಗಿಯರು ಏನಿದ್ದಾರೆ ಇವರಿಗೆ ಮಾವ ಆಗಬೇಕು ಲಕ್ಷ್ಮಣ್ ನಾಯ್ಕರು. ಅಂದರೆ ಲಕ್ಷ್ಮಣ್ ನಾಯ್ಕರ ಅಕ್ಕ ಇವ್ರ ತಾಯಿ ಸರ್. ಮತ್ತು ಇವರ ಏನು ತಂದೆ ಇದ್ದಾರೆ ಅಂದರೆ ನಮ್ಮ ಮಾವ ಸರ್. ಅವರು ಇಲ್ಲಿ ಶಿರೂರಿನಲ್ಲಿ ಮನೆ ಇದೆ. ಈ ಮನೆಯಿಂದ ಅವರು ದಿನನಿತ್ಯ ಅವರಿಗೆ ಕೆಲಸಕ್ಕಾಗಿ ಆ ಒಂದು ಟೀ ಸ್ಟಾಲ್ಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಸರ್. ಅವರು ದಿನಾಲು ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು. ಅವರಿಗೆ ಒಂದು ಹೆಲ್ಪ್ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಆ ಟೀ ಸ್ಟಾಲ್ ನಿಜವಾಗಿ ಸರ್ ಈ ಒಂದು ದುರಂತ ಏನು ಸಂಭವಿಸಿದೆ, ಅಲ್ಲಿ ಮಣ್ಣು ತೆರವು ಕಾರ್ಯ ಇನ್ನೂ ಸರಿಯಾಗಿ ನಡೀತಾ ಇಲ್ಲ. ಇದು ಒಂದು ದೊಡ್ಡ ಘಟನೆ ಸರ್, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆದಂಥದ್ದು ಒಂದು ದೊಡ್ಡ ಘಟನೆ ಸರ್. ಆದರೂ ಕೂಡ ಅಲ್ಲಿ ಮಣ್ಣು ತೆರವು ಕಾರ್ಯ ಶೀಘ್ರಗತಿಯಲ್ಲಿ ಆಗಬೇಕು, ಕಾರ್ಯಾಚರಣೆ ಶೀಘ್ರಗತಿಯಲ್ಲಿ ಮಾಡಬೇಕು, ತಂತ್ರಜ್ಞಾನ ಬಳಕೆ ಮಾಡಬೇಕಾಗಿತ್ತು. ಆದರೆ ನಿಧಾನ ಆಮೆಗತಿಯಲ್ಲಿ ನಡೀತಾ ಇದೆ. ನಮಗೆ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗಿ ಅಂಗಡಿ ಏನು ಬಿದ್ದಿದೆ ಅಲ್ಲಿ ಇನ್ನೂ ಮಣ್ಣು ತೆರವಾಗಲಿಲ್ಲ ಸರ್. ಈಗಲೂ ಕೂಡ ಈಗ GPS ಹುಡುಕೊಂಡು ಕೇರಳದಿಂದ ಕೂಡ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಲ್ಲೂ ಕೂಡ ಮಿಸ್ ಕಾಲ್ ಬಂದಿತ್ತು. ಆ ಟ್ರಕ್ನ ಒಳಗೆ ಸಿಲುಕೊಂಡ ವ್ಯಕ್ತಿ ಇದ್ದಾರೆ, ಅವರಿಂದ ಮಿಸ್ ಕಾಲ್ ಬಂದಿತ್ತು ಅನ್ನುವಂಥ ಕೂಡ ಮಾಹಿತಿ ಇದೆ. ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಜನ ಇದ್ದಾರೆ? ಅಲ್ಲೂ ಕೂಡ ಸರ್ ಮತ್ತು ಈಗ ನಮ್ಮ ಪ್ರಕಾರ ಮತ್ತು 8 ರಿಂದ 10 ಜನ ಅಲ್ಲಿ ಸಿಲುಕಿರ್ಬೋದು ಅಂತ ಒಂದು ಶಂಕೆ ಇದೆ ಸರ್, ಈ ಕೆಲವರು ಹೇಳುವಂಥ ಒಂದು ಪ್ರಕಾರ. ಆದರೆ ಟೀ ಸ್ಟಾಲ್ನಲ್ಲಿ ಸರ್ ದಿನನಿತ್ಯ ಅಲ್ಲಿ ಟೀ ಕುಡಿಲಿಕ್ಕೆ ಅಥವಾ ತಿಂಡಿ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆ ಸಾಕಷ್ಟು ಲಾರಿಗಳು ಸಾಲುಗಟ್ಟಿ ನಿಲ್ತಾ ಇದ್ವು. ಆ ಒಂದು ಸಂದರ್ಭದಲ್ಲಿ ಬೆಳಗಿನ ಟೈಮ್ನಲ್ಲಿ ಆದಂಥ ಒಂದು ದುರ್ಘಟನೆ ಸರ್. ಆದ್ದರಿಂದ ಈಗ ಅಂದಾಜು ಅಂತ ಹೇಳಲಿಕ್ಕೆ ಬರೆದ್ರೆ ಈಗ ದಿನನಿತ್ಯ ಶವ ಸಿಗ್ತಾ ಇದೆ ಸರ್. ಆದ್ದರಿಂದ ಇಲ್ಲಿಂದ ಹೋದಂಥ ಶವಗಳೇ ಆಗಿರ್ತವೆ. ಈ ಮತ್ತು ಮಣ್ಣಲ್ಲಿ ಎಷ್ಟೆಲ್ಲ ಶವಗಳು ಸಿಗ್ಬೋದು. ಆದರೆ ಕಾರ್ಯಾಚರಣೆ ಶೀಘ್ರಗತಿಯಲ್ಲಿ ಆಗಬೇಕು. ಮತ್ತು ಈ ಕುಟುಂಬದಲ್ಲಿ 3 ಹೆಣ್ಮಕ್ಳಿದ್ದಾರೆ ಮತ್ತು ಆಧಾರ ಸ್ತಂಭವಾದಂಥ ಜಗನ್ನಾಥ್ ನಾಯ್ಕರು ಇಲ್ಲ. ಇವರಲ್ಲಿ ಒಂದು ಅನಾಥ ಪ್ರಜ್ಞೆ ಕಾಡ್ತಿದೆ. ಮತ್ತು ಅವರ ಕುಟುಂಬದ ಒಂದು ಫ್ಯಾಮಿಲಿಯವರು ಮೂಲ ಮನೆ ಅವರು ಕುಮಟಾ ಆಗಿತ್ತು. ಕುಮಟಾ ಹುಬ್ಬಣಗೇರಿಯಿಂದ ಅಲ್ಲಿ ಆ ಕುಟುಂಬದಿಂದಲೂ ಕೂಡ ಬಂದು ಇಲ್ಲಿ ದಿನನಿತ್ಯ ಕಾದು ಸಂಜೆ ಹೋಗ್ತಿದ್ದಾರೆ. ಆ ಮಣ್ಣು ಕೆದರೋದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಅಧಿಕಾರಿಗಳೇ ಏನು ನಿಜವಾಗಿ ಏನು ಮಣ್ಣು ತೆರವು ಮಾಡಬೇಕಾಯಿತು ಅಲ್ಲಿ ಸರಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅವರು ದಿನನಿತ್ಯ ಕುಮಟಾದಿಂದ ಬಂದು ಸರ್ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಇಲ್ಲಿ ಬಂದು ದಿನನಿತ್ಯ ಅವರು ಕಾದು ವೇಟ್ ಮಾಡಿ ಸಂಜೆ ಮನೆ ಹೋಗ್ತಿದ್ದಾರೆ. ಅವರು ಏನೂ ಇಲ್ಲದೆ ಅಂದರೆ ಒಂದು ಅವರು ಏನಾಗಿದೆ ಆ ಪರಿಸ್ಥಿತಿ. ಅವರ ತಮ್ಮನ ಮಕ್ಕಳಿದ್ದಾರೆ ಮತ್ತು ತಮ್ಮನವರು ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಸರ್. ಆದರೆ ಅಲ್ಲಿ ನಿಜವಾಗಿ ಏನಾಗಿದೆ, ಅಲ್ಲಿ ದೇಹ ಇದೆಯೋ ಇಲ್ವೋ ಅದನ್ನು ಹುಡುಕಾಟ ಮಾಡಬೇಕಾಯ್ತು ಸರ್. ಅದರ ಹುಡುಕಾಟ ನಡೀತಾ ಇಲ್ಲ ಸರ್. ಏನಾದರೂ ಒಂದು ಜೀವ ಉಳ್ಕೊಂಡ್ರೆ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಂಥ ಹಲವಾರು ಉದಾಹರಣೆಗಳಿವೆ. ಒಟ್ಟಿನಲ್ಲಿ ಈಗ ಅವರ ಕುಟುಂಬದವರು ಕೇಳ್ತಾ ಇರೋದಷ್ಟೇ, ತಮ್ಮ ತಂದೆಯನ್ನು ಹುಡುಕಿ ಕೊಡಿ, ಅವರು ಇನ್ನೂ ಜೀವಂತವಾಗಿರೋಂತಹ ಒಂದು ನಂಬಿಕೆಯಲ್ಲಿ ಇವಾಗಲೂ ಕೂಡ ಅವರು ಆ ಜೀವನ ಗಟ್ಟಿ ಹಿಡಿದು ನಿಂತಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.